ಇವತ್ತೇನೋ ತಗೊಂಡ್ರೆ ಏನೋ ಅಭಿವೃದ್ಧಿ ಆಗುತ್ತಂತೆ ನೋಡಿ ಗೈಸ್, ನಾನು ತಗೊಂಡೆ ಅಂತ ಹೇಳಿ ಖುಷಿನೇ ಪಡ್ತಾ ಇಲ್ಲ. ಈ ಒಂದು ಹೂವಿನ ಬುಟ್ಟಿ ತಗೊತಾ ಇದ್ದೀನಿ. ಕೆಲ್ಸದ ಬಗ್ಗೆ ತುಂಬಾ ಜನ ಕೇಳಿದೀರಾ. ಇವತ್ತು ಅಕ್ಷಯ ತೃತೀಯ ಇದೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಬಂದು ನಂಗೆ ಶೂಟ್ ಮಾಡಿಕೊಟ್ಟು ಹೋದು ಸ್ಪೆಷಲ್ ಪರ್ಸನ್ ಕೊಟ್ಟಿರೋದು. ಚೆನ್ನಾಗಿ ಊಟ ಮಾಡ್ತೀನಿ, ಕಣ್ತುಂಬಾ ನಿದ್ದೆ ಮಾಡ್ತೀನಿ, ಅದಕ್ಕೆ ಈ ತರ ದಪ್ಪ ಆಗಿರೋದು ಬೇಕು. ಏನ್ ತಂದಿದ್ದೀನಮ್ಮ? ಮಗಳ ಮದುವೆಗೆ ಇದೇ ಗಿಫ್ಟ್. ಸೊ ಇಷ್ಟು ವರ್ಷ ಆಗಿರ್ಲಿಲ್ಲ, ಇವತ್ತಾಯ್ತು. ಬುಟ್ಟಿ ಒಳಗಡೆ ಅಕ್ಕಿ, ವಿಳೆದೆಲೆ, ಅಡಿಕೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬಾ ವಿಶೇಷವಾಗಿದೆ. ಬಿಕಾಸ್ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ. ಸೊ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಆ್ಯಂಡ್ ಏನು ಮಾಡ್ತಾರೆ ಅಂತ. ಆ್ಯಂಡ್ ನನ್ನ ಕೆಲಸದ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಏನೇನು ವರ್ಕ್ ಇರುತ್ತೆ, ಏನೇನು ಮಾಡಬಹುದು ಅಂತ ಸೊ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಐ ಡೋಂಟ್ ನೋ ಎಷ್ಟು ದಿನ ಬರುತ್ತೆ ಅಂತ, ಬಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸ್ವಲ್ಪ ಲೇಟಾಗಿದ್ದೆ. ನೆನ್ನೆ ನೈಟ್ ಸ್ವಲ್ಪ ಶೂಟ್ ಇತ್ತು, ಅದಕ್ಕೋಸ್ಕರ ಚೇತು ಎಲ್ಲ ಉಳ್ಕೊಂಡಿದ್ದಾಳೆ ಆ್ಯಂಡ್ ಅವಳು ಎಡಿಟ್ ಮಾಡ್ತಾ ಇದ್ದಾಳೆ. ಅವಳೇ ನನ್ನ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದು ಆ್ಯಂಡ್ ಎಡಿಟ್ ಮಾಡೋದು. ಚಿಕ್ಕ ಪುಟ್ಟ ಏನಾದರೂ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನಾನು ಎಡಿಟ್ ಮಾಡ್ತೀನಿ ಆ್ಯಂಡ್ ಇಬ್ಬರು ಶೇರ್ ಆಗಿ ಹೋಗುತ್ತೆ. ಸೊ ಇವಾಗ ಅಮ್ಮ ಬಂದು ತಿಂಡಿ ಮಾಡು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಬೇಕು. ಬಿಕಾಸ್ ಇವತ್ತು ಲೇಟಾಗಿ ಎದ್ದೆ, ಇಲ್ಲಾಂದರೆ ಯೋಗ ಮಾಡ್ತಾಯಿದ್ದೆ. ಅಮ್ಮ ABC ಜ್ಯೂಸ್ ಮಾಡಿಕೊಟ್ಟಿದ್ದಾರೆ, ಅದನ್ನು ಕುಡಿದು ಆಲ್ರೆಡಿ ಇಷ್ಟು ಕುಡ್ದಿದ್ದೀನಿ. ಅದನ್ನು ಕುಡಿದು ಇವಾಗ ಬೆಡ್ ಕ್ಲೀನ್ ಮಾಡಿ ಯೋಗ ಮಾಡಬೇಕು. ಬಟ್ ಬೆಡ್ ಕ್ಲೀನ್ ಮಾಡೋಕ್ಕೆ ಚೇತು ಬಿಡ್ತಾ ಇಲ್ಲ. ಅವಳು ಕುತ್ಕೊಂಡು ಎಡಿಟ್ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ತುಂಬ ಅರ್ಜೆಂಟಾಗಿದೆ, ಲೈವಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಎಡಿಟ್ ಮಾಡ್ತಿದ್ದಾಳೆ ಗೈಸ್. ಪಾಪ ಅವಳು ಎಷ್ಟು ಕಷ್ಟಪಟ್ಟು ಎಲ್ಲ ಬ್ಯುಸಿ ಶೆಡ್ಯೂಲ್ ಇದ್ರೂ ನನಗೋಸ್ಕರ ಎಡಿಟ್ ಮಾಡ್ತಾಯಿದ್ದಾಳೆ. ಇದೇನಕ್ಕೆ ಹೇಳ್ತಾ ಇರೋದು ಅಂತ ಅಂದರೆ, ಇವತ್ತು ಬೇಗ ಎಡಿಟ್ ಮಾಡಿಕೊಡ್ಲಿ ಅನ್ನೋ ಕಾರಣಕ್ಕೆ. ಯೋಗ ಮುಗೀತು, ಅಂದರೆ ಮೆಡಿಟೇಷನ್ ಮುಗೀತು. ಸ್ನಾನ ಮಾಡಬೇಕು. ಅದಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಾ ಇದೆ. ಕಾರ್ಕಿ ಎಂತಕ್ಕಪ್ಪ? ತಿಂಡಿ ತಿನ್ಕೊಂಡು ಹೋಗಮ್ಮ. ಬೇಡ, ತಿಂಡಿ ತಿನ್ಕೊಂಡು ಹೋಗು ಚೇತು. ಕೆಲಸ ಇದೆ ಗೊತ್ತು, ಅಲ್ಲಿರ್ಬೇಕು. ಹೋಗು, ಅಲ್ಲಿ ಮುಂದ್ಗಡೆ ಹಾಲಲ್ಲಿ. ಮಧ್ಯಾಹ್ನ ಸರಿ ಆಯಿತು, ಬಾಯ್. ಆ್ಯಕ್ಚುಲಿ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಐ ಕಾಂಟ್. ಇವಾಗ ಇದನ್ನ ಕ್ಲೀನ್ ಮಾಡಿ ಡೈರೆಕ್ಟ್ ತಿಂಡಿಗೆ ಹೋಗ್ತೀನಿ. ಅದಾದಮೇಲೆ ಸ್ನಾನ ಮಾಡ್ತೀನಿ ಗೈಸ್. ಬೈಕೋಬೇಡಿ ಆಯಿತಾ? ತುಂಬ ಜನ ಈ ಥರ ಮಾಡಿರ್ತೀರಲ್ಲ, ಸ್ನಾನ ಮಾಡಿದ್ರೆ ತಿಂಡಿ ತಿನ್ನೋದು. ನಾನು ಒಬ್ಳು. ಅಂದರೆ ಒಂದೊಂದು ಸರಿ ಡಿಸಿಪ್ಲಿನ್ ಆಗಿರ್ತೀನಿ ಆಯಿತಾ, ಒಂದೊಂದು ಸರಿ ಅಪ್ಪ ಆಗೋದೇ ಇಲ್ಲ ನನಗೆ. ತಿನ್ನಬೇಕು. ಅದು ಲೇಟಾಗಿ ಎದ್ದಿರ್ತೀನ, ರಾತ್ರಿ ಲೈಟಾಗಿ ಊಟ ಮಾಡೋದಲ್ವ ನಾನು. ಸೊ ಬೆಳಗ್ಗೆ ಹೊತ್ತು ಹೊಟ್ಟೆ ಹಸಿಯುತ್ತೆ. ಆ್ಯಂಡ್ ಇವಾಗ ಇದನ್ನ ರೂಮ್ನ ಕ್ಲೀನ್ ಮಾಡಿ ಹೋಗೋದು ಅಷ್ಟೇ. ಮತ್ತು ನಮ್ಮ ಮನೇಲಿ ಜೋಳದ ರೊಟ್ಟಿ ಮತ್ತು ಚಟ್ನಿ, ಸಾಂಬಾರಿದೆ. ಬಟ್ ಸಾಂಬಾರು ಯಾಕೋ ಬೇಡ ಅನಿಸ್ತಿದೆ. ಕಡಲೆ ಬೀಜ ಚಟ್ನಿ ಗೈಸ್, ಬಿಸಿ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಮನೆಯವ್ರದ್ದು ಎಲ್ಲರದು ತಿಂಡಿ ಆಯಿತು, ನಾನೇ ಲಾಸ್ಟ್ ಗೈಸ್. ಇವಾಗ ಇದನ್ನ ತಿಂಡಿ ತಿಂದ್ಕೊಂಡು ಬರ್ತೀನಿ. ನನಗೆ ತಿಂಡಿ ಆದಮೇಲೆ ಕಾಫಿ ಬೇಕೇ ಬೇಕು. ಎಷ್ಟು ಸರಿ ಸ್ಕಿಪ್ ಮಾಡಿದ್ರು ಮಧ್ಯಾಹ್ನ ಕುಡಿತೀನಿ ನಾನು. ಬಟ್ ಏನೋ ಒಂಥರ ತಿಂಡಿ ಆದ ತಕ್ಷಣ ಕಾಫಿ ಕುಡಿಯೋದು. ಜಾಗ್ರಿ ಕಾಫಿ ಕುಡಿತಾ ಇದ್ದೀನಿ. ಮೋಸ್ಟ್ಲಿ ಅದನ್ನು ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡಿಬೇಕನ್ಸುತ್ತೆ ನೆಕ್ಸ್ಟ್. ಎಷ್ಟು ಪಿಂಪಲ್ಸ್ ಆಗಿದೆ, ಶುಗರ್ ತಿಂದು ತಿಂದು ಈ ಥರ ಆಗಿದೆ ಗೈಸ್. ಎಷ್ಟೇ ಬಿಸಿಲಿರಲಿ, ಏನೇ ಆಗಲಿ, ಕಾಫಿ ಮಾತ್ರ ಮಿಸ್ ಮಾಡಲ್ಲ ಗೈಸ್ ನಾನು. ಇವಾಗ ತಲೆ ಸ್ನಾನ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನೊಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಮೊಸರು. ತುಂಬಾ ಟ್ಯಾನ್ ಆಗಿದೆ, ನೋಡ್ತೀರಲ್ಲ ಎಷ್ಟು ಟ್ಯಾನ್ ಆಗಿದೆ.
ಅದಕ್ಕೋಸ್ಕರ ಇತ್ತೀಚೆಗೆ ದಿನ ಅಪ್ಲೈ ಮಾಡೋದು ಕಲಿತಾ ಇದ್ದೀನಿ ಗೈಸ್. ಇವಾಗ ಎದ್ದಿದ್ದು ಆ್ಯಕ್ಚುಲಿ ಅವನು, ನಾನೇ ಬೆಟರ್ ಅವನಿಗಿಂತ ಹೋಲ್ಸ್ಕೊಂಡ್ರೆ. ಕತ್ತೆತ್ತಪ್ಪ, ಕತ್ತೆತ್ತು. ಓಹೋ ಕತ್ತೆತ್ತ. ರೊಟ್ಟಿಗೆ ಚಟ್ನಿ ಖಾಲಿಯಾಗಿರಬೇಕು, ಸಾಂಬಾರು ನೋಡಿ ಸೊಪ್ಪಿನ ಸಾರು ಮಾಡಿದ್ದಾರೆ. ಫೇಸ್ ಫುಲ್ ಅಪ್ಲೈ ಮಾಡಿದ್ದೀನಿ. ಇದು ಸ್ವಲ್ಪ ಒಂದು 10 to 20 ಮಿನಿಟ್ಸ್ ಬಿಡಬೇಕು, ಅದೆಲ್ಲ ಟೈಟ್ ಆಗುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡಬೇಕು. ಇವಾಗ ಸ್ನಾನ ಅಪ್ಲೈ ಮಾಡ್ತೀನಿ. ಬರಮ್ಮ. ಹಾಲಿಡೇ ಅಲ್ವಾ, ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ, ಹೊರ್ಗಡೆ ಸುತ್ತಿ ಸುತ್ತಿ ಸುತ್ತಿ. ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾಳೆ. ಶೂ ನಿಂಗೂ ಅಷ್ಟಲಾ ಹಚ್ಕೊಳ್ಳೋದೇ ಇಲ್ಲ. ಇವತ್ತು ಅಕ್ಷಯ ತೃತೀಯ ಇದೆ. ಸೊ ನಮ್ಮಮ್ಮ ಆಲ್ರೆಡಿ ಪೂಜೆ ಮಾಡಿದ್ದಾರೆ. ಇವಾಗ ಸ್ನಾನ ಮಾಡಿಕೊಂಡು ನಾನು ಒಂದ್ಸರಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಒಳ್ಳೆಯ ದಿನ. ಇವತ್ತು ಪಾಸಿಟಿವ್ ಏನೇ ಅಂದ್ಕೊಂಡ್ರು ಚೆನ್ನಾಗಾಗುತ್ತೆ. ಯಾರೂ ನೆಗೆಟಿವ್ ಥಿಂಕ್ ಮಾಡಬೇಡಿ. ಇಷ್ಟು ಕೆಲಸ ಮಾಡಿ ಮುಗಿಸೋ ಅಷ್ಟಿಗೆ ಮಧ್ಯಾಹ್ನ ಆಗಿದೆ ಗೈಸ್. ಇವಾಗ ಚೇತು ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಎಡಿಟ್ ಮಾಡ್ತಾ ಇದ್ದಾಳೆ. ಅಕ್ಷಯ ತೃತೀಯ ದಿನ ಎಲ್ರಿಗೂ ಅಕ್ಷಯ ಆಗಲಿ. ಐ ಆಮ್ ಲಿಟಲ್ ಬಿಸಿ. ಐಲ್ ಟಾಕ್ ಟು ಯು ಲೇಟರ್. ಗೈಸ್ ಇವತ್ತು ಒಂದು ಶೂಟ್ ಇದೆ, ಇವಾಗ ರೆಡಿ ಆಗಬೇಕು ನಾನು. ಗೈಸ್ ಇವಾಗ ತಾನೇ ಶೂಟ್ ಮುಗೀತು, ಸಕ್ಕರಾಗಿ ಬಂದಿದೆ. ಆ್ಯಂಡ್ ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಅದು ಮುಗಿಸಿ ಒಂದು ಲಿಪ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗೋಗ್ಬಿಟ್ಟಿತ್ತು ವೀಡಿಯೋಸ್ ಮಾಡ್ದಲೆ. ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡು ಒಂದು ವೀಡಿಯೋ ಮಾಡಿದ್ದೀನಿ. ಸಕ್ಕರಾಗಿ ಬಂದಿದೆ. ಚೇತುನ ತೆಗೆದಿದ್ದು. ಅವಳು ಇವಾಗ ಊಟಕ್ಕೆ ಹೋದ್ಲು. ಮನೆಯಲ್ಲಿ ಫಂಕ್ಷನ್ ಇದೆ. ಸೊ ಪಾಪ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನನಗೆ ಶೂಟ್ ಮಾಡಿಕೊಟ್ಟು ಹೋದ್ಲು ಅವಳು. ಇವಾಗ ನಾನು ಊಟ ಮಾಡಬೇಕು. ತುಂಬ ಆಗಿದೆ ಟೈಮ್ 2:15 ಇವಾಗ. ನಾನೊಂದು ಸ್ವಲ್ಪ ರೈಸ್ ಪರ್ಸನ್ ಆಯಿತಾ. ಏನೇ ಇದ್ದರೂ ನಂಗೊಂದು ಸ್ವಲ್ಪ ಅನ್ನ ಬೇಕು. ಅದಕ್ಕೆ ನಾನು ಈ ಥರ ಇಷ್ಟು ದಪ್ಪ ಇದ್ದೀನಿ ಗೈಸ್. ಚೆನ್ನಾಗಿ ಊಟ ಮಾಡ್ತೀನಿ ಆ್ಯಂಡ್ ಕಣ್ತುಂಬ ನಿದ್ದೆ ಮಾಡ್ತೀನಿ. ಅದಕ್ಕೆ ಈ ಥರ ದಪ್ಪ ಆಗಿರೋದು. ಮುಂದಿನ ದಿನಗಳಲ್ಲಿ ಸಣ್ಣ ಆಗೋಣ ಆ್ಯಂಡ್ ಆ ಜರ್ನಿ ಬಗ್ಗೆ ಹೇಳ್ತೀನಿ, ಯಾವ ಥರ ಇರುತ್ತೆ, ಏನೇನು ಮಾಡಬೇಕು. ಆ್ಯಂಡ್ ಪರ್ಸ್ನಲಿ ನಾನು ಮಾಡಿದಾಗ ಮಾತ್ರ ನಿಮಗೆ ಹೇಳೋಕ್ಕೆ ಸಾಧ್ಯ, ಅದರ್ವೈಸ್ ಆಗಲ್ಲ. ತುಂಬ ಸರಿ ಅಂದ್ಕೊತೀನಿ ಗೈಸ್, ಇಲ್ಲ ಇವಾಗ ಸಣ್ಣ ಆಗಬೇಕು, ಒಂದು 4-5 ಡೇಸ್ ನಾನು ಕಂಟಿನ್ಯೂಸ್ ಆಗಿ ಸ್ಟ್ರಿಕ್ಟಾಗಿ ಫುಡ್ ಡಯಟ್ ಮಾಡ್ತೀನಿ ಅಥವಾ ಎಕ್ಸಸೈಸ್ ಮಾಡ್ತೀನಿ. ಆಮೇಲೆ ಓಕೆ ಟ್ರಾವೆಲ್ ಇರುತ್ತೆ ಅಥವಾ ಬೆಂಗಳೂರಿಗೆ ಹೋಗಬೇಕು, ಬೇರೆ ಕಡೆ ಹೋಗಬೇಕು. ಸೊ ಅಲ್ಲಿ ಸ್ಕಿಪ್ ಆಗುತ್ತೆ. ಈ ಒಂದು ಕಮ್ಮಿಂಗ್ ಏನಿದೆ ಸ್ಕಿಪ್ ಮಾಡೋದು ಬೇಡ. ಫಸ್ಟು ನಾನು ಡೈಲಿ ವ್ಲಾಗ್ನ ಕಂಪ್ಲೀಟ್ ಮಾಡೋಣ. ಬಿಕಾಸ್ ಆ ಥರ ಅದು ಒಂದು ಡಿಸಿಪ್ಲಿನಾಗಿ ಬಂದರೆ ಸೊ ಬೇರೆದು ಡಿಸಿಪ್ಲಿನಾಗಿ ಅಳವಡಿಸ್ಕೊತೀನಿ ಅಂತ ನಾನು ಹಂಗೆ ಅಂದ್ಕೊಂಡೆ. ಸೊ ಇವಾಗ ಊಟ ಮಾಡೋಣ, ಜಾಸ್ತಿ ಮಾತಾಡೋದು ಬೇಡ. ಅನ್ನ ಸಾರು ಮತ್ತು ಫ್ರೂಟ್ ಇತ್ತು, ವಾಟರ್ ಮಿಲನ್, ಅದನ್ನ ತಿಂತಾಯಿದ್ದೀನಿ. ಏನಾದರೂ ಒಂದು ಫ್ರೂಟ್ ಇರಬೇಕು, ಇಲ್ಲ ಅಂತ ಅಂದರೆ ಹಿಂಸೆ ಆಗುತ್ತೆ. ಇವಾಗ ಬಿಸಿಲು ಬೇರೆ, ಸೊ ಅದಕ್ಕೆ ವಾಟರ್ ಮಿಲನ್ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ನನ್ನದೊಂದು ಕೆಟ್ಟ ಅಭ್ಯಾಸ ಏನು ಗೊತ್ತಾ, ನಂದೊಂದು ಕೆಟ್ಟ ಅಭ್ಯಾಸ, ಊಟದ ಟೈಮಲ್ಲಿ ನಾನು ನೀರು ಹಿಡ್ಕೊಳಲ್ಲ. ನೀರು ಹಿಡ್ಕೊಂಡ್ರೆ ಫುಲ್ ಅದನ್ನೇ ಕುಡ್ಕೊಂಡು ಅದೇ ಹೊಟ್ಟೆ ತುಂಬಿಸ್ಕೊತೀನಿ ಅಂತ ನಾನು ನೀರು ಹಿಡ್ಕೊಳಲ್ಲ. ಸರಿನಾ ತಪ್ಪೋ ಅದಾಗ ಗೊತ್ತಿಲ್ಲ. ಸೊ ಅದಕ್ಕೆ ನೀರು ತಂದಿಲ್ಲ. ಇವಾಗ ಬಾಯಾರಿಕೆ ಆಗ್ತಿದೆ, ಆದರೂ ಪರವಾಗಿಲ್ಲ. ಊಟ ಮಾಡಿ ಒಂದು ಸ್ವಲ್ಪ ಆದಮೇಲೆ ನೀರು ಕುಡಿಯೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯೂಟ್ಯೂಬ್ ನೋಡ್ತಾ ಇದ್ದೆ ಗೈಸ್. ನಾನು ಫ್ರೀ ಇದ್ದಾಗ ನಾನು ಯೂಟ್ಯೂಬ್ ನೋಡ್ತೀನಿ ಅಥವಾ ಏನಾದರೂ ಸೀರೀಸ್ ನೋಡ್ತಾ ಇರ್ತೀನಿ. ಇವತ್ತು ಮಧು ಅವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಹೊಸ ವೀಡಿಯೋ ಬಿಟ್ಟಿದ್ಲು, ನೋಡ್ತಾ ಇದ್ದೆ. ಗೈಸ್ ನಾನಂತೂ ರೆಡಿಯಾಗಾಯಿತು. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಚೇತು ಬಾ. ವೈಟ್ ಆ್ಯಂಡ್ ಅದೇ ಅವಳದು ವೈಟ್, ನಂದು ಹಾಲಿನಂಥ ಬೆಳಕು ನಿರ್ಮಾದಿಂದ ಬಂತು. ನಾನು ಸ್ವಲ್ಪ ಕ್ರೀಮ್ ಅಷ್ಟೇ, ಕಾದಿ ಥರ. ಮುಖ ಹೊಡಿತಾ ಇದೆ ಹಂಗೆ. ಯಾರು ಹೊಡಿತಾ ಇರೋದು? ಬಿಸಿಲು, ಸೂರ್ಯದೇವ. ಹಾಂ
ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಚೇತನ? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಿದ್ದೀವಿ ಚೇತನ? ಎಲ್ಲಿಗಮ್ಮ? ಎಲ್ಲಿಗೆ? ಗೊತ್ತಿಲ್ಲ ಕಣಮ್ಮ. ಎಲ್ಲಿಗೆ? ಇವತ್ತೇನೋ ತಗೊಂಡ್ರೆ ಏನೋ ಅಭಿವೃದ್ಧಿ ಆಗುತ್ತಂತೆ. ಹೌದು ಹೌದು. ನೀನೇನು ಕೊಡಿಸ್ಬೇಡ, ನಾನೇ ತಗೊಂತೀನಿ. ನಂಗೂ ಸೇರಿಸ್ಕೊಡ್ತೀನಿ. ಹಾ ಬನ್ನಿ ಹೋಗುವ. ಗೈಸ್ ಎಲ್ಲಿಗೆ ಅಂತ ಗೊತ್ತಾಯ್ತಾನೆ? ಬನ್ನಿ. ಇವತ್ತು ಯಾರು ಕಾರ್ ಓಡಿಸ್ತಿರೋದು? ನೀವೇ. ಥ್ಯಾಂಕ್ ಯು. ನಾನು ಕಾರ್ ಓಡಿಸ್ತಾ ಇದ್ದೀನಿ. ಅಪರೂಪ ಚೇತನ ನನಗೆ ಕಾರ್ ಕೊಡೋದು, ಗೊತ್ತಾ? ಹೋಗುವ. ಚಲೋ. We will meet you guys in the next destination. ಗೈಸ್ ಈ ಒಂದು ಹೂವಿನ ಬುಟ್ಟಿ ತೊಗೊತಾ ಇದ್ದೀನಿ. ತುಂಬ ದಿನ ಅನ್ಕೊತಾ ಇದೆ ಇದನ್ನು ತಗೋಬೇಕು ಅಂತ. ಸೊ ಫೈನಲಿ ಇವತ್ತಿನ ದಿನ ಕೂಡ ಬಂದಿದೆ. ಆ್ಯಂಡ್ ಚೇತನ ಕಾಲ್ಗಿಚ್ಚಿ ತೊಗೊಂಡು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಅವಳೊಂದು ನಾನೊಂದು ಹಾಕ್ಕೊಳ್ಳೋಣ, ಒಂದೊಂದು ಕಾಲಿಗೆ ಒಂದೊಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ಯಾಟರ್ನ್ ಇಷ್ಟ ಆಯಿತು. ನನಗೆ ಸೈಜ್ ಇತ್ತು ಆದರೆ ಅವಳಿಗೆ ಸೈಜ್ ಸಿಕ್ಕಿಲ್ಲ. ಅದಕ್ಕೆ ಇವಾಗ ಅಡ್ಜಸ್ಟ್ ಮಾಡಿಕೊಂಡು 15 ಡೇಸ್ ಆದಮೇಲೆ ಅವಳಿಗೆ ಕೊಡ್ತೇನೆ. ಇವತ್ತು ನಾನು ಇದನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಹೂವಿನ ಬುಟ್ಟಿ ಕೂಡ ತೊಗೊಂಡೆ. ಚೆನ್ನಾಗಿದೆಯಾ ಗೈಸ್? ಪ್ಯಾಕ್ ಮಾಡ್ತಾ ಇದ್ದಾರೆ. ಐ ಆಮ್ ಹ್ಯಾಪಿನಾ? ಏನಮ್ಮ? ನೋಡಿ ಹೂವಿನ ಬುಟ್ಟಿ ತೊಗೊಂಡೆ. ಎಷ್ಟು ದಿನದಿಂದ ಅಂದ್ಕೊತಾ ಇದ್ದೆ, ಫೈನಲಿ ಇಟ್ ಹ್ಯಾಪನ್ಸ್. ಎಷ್ಟು ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಕಾಣ್ತಾ ಇದೆ ಮುಖದಲ್ಲಿ. ಕಾಣಿಸ್ತಾ ಇದೆಯಾ? ತಡಿ, ಕಾಣಿಸ್ದೇ ಇರೋ ಥರ ಮಾಡ್ತೀನಿ. ಹಾಂ, ಹೆಂಗೆ ಖುಷಿ ಆಗ್ತಿಲ್ಲ ಗೈಸ್? ನೋಡಿ ಗೈಸ್, ನಾನು ತೊಗೊಂಡೆ ಅಂತ ಹೇಳಿ ಖುಷಿನೇ ಪಡ್ತಾ ಇಲ್ಲ. ಅವ್ವ, ಜನ ಅದನ್ನ ಬೇರೆ ಥರ ಅಂದ್ಕೊಂಡ್ಬಿಡ್ತಾರೆ. ಕ್ಯಾನ್ಸಲ್. ನನಗೆ ತುಂಬ ಖುಷಿ ಇದೆ ಗೈಸ್. ಓಕೆ, ಅಷ್ಟೇನಾ? ಅಷ್ಟೇ. ಅಲ್ಲಿ ಎಲ್ಲ ದೇವರ ಇಚ್ಛೆ. ಹಾಂ, ದೇವರ ಆಟ ಬಲ್ಲವರು ಯಾರು. ನಾವಿವತ್ತು ತಗೊಳ್ತೀವಿ ಅಂತ ನಮಗೆ ಐಡಿಯಾನೇ ಇರಲಿಲ್ಲ. ತಗೊಳ್ಳಿ, ಸುಮ್ಮನೆ ಬರ್ತಾ ದಾರಿಲಿ ಸಿಕ್ತು, ಬಂದ್ವಿ, ತೊಗೊಂಡ್ವಿ. ಗೈಸ್ ಫೈನಲಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಹ್ಯಾಪಿ, ಗೊತ್ತಾ? ತುಂಬ ದಿನದಿಂದ ಅಂದ್ಕೊತಾ ಇದೆ ಹೂವಿನ ಬುಟ್ಟಿ ತಗೋಬೇಕು ಅಂತ. ಇವತ್ತು ಕಾಲ ಕೂಡ ಬಂದಿದೆ. ಆ್ಯಕ್ಚುಲಿ ಇವತ್ತು ಚಿನ್ನ, ಬೆಳ್ಳಿ ಇದೆರಡು ಮಾತ್ರ ಅಲ್ಲ, ಬೇರೆ ತೊಗೊಂಡ್ರೂ ಚೆನ್ನಾಗಾಗುತ್ತೆ. ಅಂದರೆ ಸಂತೋಷ ಹೆಚ್ಚುತ್ತೆ ಅಂತ. ಮುಂದೆ ಒಂದು ದೊಡ್ಡ ಹಾರ ಅಥವಾ ಒಂದಿಷ್ಟು ಗೋಲ್ಡ್ ತೊಗೊಳಂಗೆ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ. ಈ ಚಿನ್ನ ಮತ್ತು ಏನು ಬೆಳ್ಳಿ ತೊಗೊಂಡ್ರೆ ಮಾತ್ರ ಅಲ್ಲ, ಏನಾದರೂ ಖರೀದಿಸಬೇಕು, ಲೈಕ್ ಬಟ್ಟೆ ಅಥವಾ ಚಿಕ್ಕ ಪುಟ್ಟ ಐಟಮ್ಸ್ ಏನಾದ್ರು ಇದ್ದರೆ ನೀವು ಪರ್ಚೇಸ್ ಮಾಡಬಹುದು. ಅಂದರೆ ಅದು ಇತ್ತೀಚೆಗೆ ಬಂದಿರೋದು. ಓಕೆ, ಅಕ್ಷಯ ತೃತೀಯ ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು ಅಂತ ಎಲ್ಲ. ಬಟ್ ದ ಫ್ಯಾಕ್ಟ್ ಇಸ್, ಓಕೆ, ಅವತ್ತಿನ ದಿನ ಏನು ತಗೊಂಡ್ರು ಸಮೃದ್ಧಿ ಆಗುತ್ತೆ, ಸಂತೋಷ ಹೆಚ್ಚಿಸುತ್ತೆ. ವಾಡಿಕೆ ಬಂದಿರೋದು. ಅದು ಬರ್ತಾ ಚಿನ್ನ ಬೆಳ್ಳಿ ಆ ಥರ ಬಂದಿದೆ ಅಷ್ಟೇ. ಓಕೆ, ಅದರಲ್ಲೂ ಏನು ಕೆಟ್ಟದಿಲ್ಲ. ಚಿನ್ನ ಬೆಳ್ಳಿ ತಗೊಂಡ್ರು ಅದು ವೃದ್ಧಿ ಆಗುತ್ತೆ. ಬೇರೆದೇನಾದ್ರು ತೊಗೊಂಡ್ರು ವೃದ್ಧಿ ಆಗುತ್ತೆ. ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಒಳ್ಳೆಯದು ಅನ್ನೋ ಥರ. ಅದು ಅಷ್ಟೇ. ಏನಾದ್ರು ಕಲಿಯೋಕ್ಕೆ ಒಳ್ಳೆಯದು. ಇವತ್ತಿನ ದಿನ ಏನಾದರೂ ಸ್ಟಾರ್ಟ್ ಮಾಡಿದ್ರೆ, ಲೈಕ್ ಏನಾದ್ರು ಬುಕ್ ಓದೋದು ಅಥವಾ ಒಳ್ಳೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಇರೋದು ವಾಡಿಕೆ. ಯಾ. ಆ್ಯಂಡ್ ಇವಾಗ ಇಷ್ಟು ವರ್ಷ ನಾನು ಈ ಒಂದು ದಿನದಲ್ಲಿ ಯಾವತ್ತೂ ತೊಗೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅಕ್ಷಯ ತೃತೀಯ ದಿನ ಸಿಲ್ವರ್ ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇವಾಗ ಮನೆಗೆ ಏನು ಹೇಳಿಲ್ಲ, ಮನೆಯಲ್ಲಿ ಏನು ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ಬೈಯಲ್ಲ ಅಂದ್ಕೊಂಡಿದ್ದೀನಿ, ಇವತ್ತು ಬೈಯಲ್ಲ ಅಂತ. ನೋಡೋಣ ಅವರ ರಿಯಾಕ್ಷನ್ಸ್ ಏನು ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇಷ್ಟೇ ಗೈಸ್. ನಮ್ಮಮ್ಮ ಡಿಸೈಡ್ ಮಾಡಬೇಕು. ಏನು ತಂದಿದ್ದೀನಮ್ಮ? ಡ್ರೆಸ್. ಇವಾಗ ನೋಡಿ ಏನು ತಂದಿದ್ದೀನಿ ಅಂತ. ಬೆಳ್ಳಿ, ಕತ್ತು, ಚಿನ್ನ. ಇವಾಗ ನಮ್ಮಮ್ಮ ರಿವೀಲ್ ಮಾಡ್ತಾರೆ ಏನು ಅಂತ. ಸರಿ, ನಾನು ಇದು ನೋಡಿಲ್ಲ, ಆದರೆ ಇದು ಬ್ಯಾಗ್ ಇರ್ಬೋದು, ಬಟ್ ಇದ್ರೊಳಗೆ ಸೀರೆ ಇರ್ಬೋದು ಅಂತ ನನ್ನ ಅನಿಸಿಕೆ ಇತ್ತು. ಓಹೋ, ಬ್ಯಾಗ್ ಇವರೇ ತಗೊಂಡಿದ್ರೆ ಬೆಳ್ಳಿ ಅಂತ ಗೊತ್ತಾಯ್ತು. ಇವಾಗ ಏನು ಬೆಳ್ಳಿಲಿ ಏನು? ಚಂಬಲ್ಲ. ಸೂಪರ್, ಅತ್ತೆ ಸಕ್ಕರಾಗಿ ಹೇಳ್ತು. ಅತ್ತೆ ಮನೆ ಬೆಸ್ಟ್.
ಗೈಸ್ ನಮ್ಮ ಅಪ್ಪ ಬಂದರು. ಹೂವಿನ ಬುಟ್ಟಿ ವೆರಿ ನೈಸ್. ನನ್ನ ಮಗಳ ಮದುವೆಗೆ ಇದೇ ಗಿಫ್ಟು ಮನೆಗೆ ತಗೊಂಡು ಹೋಗಕ್ಕೆ. ಚೆನ್ನಾಗಿದ್ದೇನಮ್ಮ? ಹಾಂ ತುಂಬ ಚೆನ್ನಾಗಿದೆ. ತುಂಬ ಡಿಸೈನ್ ಇದ್ದಿತ್ತು, ಅದು ತೊಳೆಯೋಕ್ಕಾಗಲ್ಲ ಅಂತ ಪ್ಲೇನ್ ತಂದೆ. ಚೆನ್ನಾಗಿದೆ. ಅದಕ್ಕೆ ನಾನು ಪ್ಲೇನೇ ಚಂದ ಅಂತ ತಗೊಂಡೆ. ಇನ್ನೂ ಡಿಸೈನಿಂದ ಇತ್ತು, ಅದು ಬಿಡು. ಅದಿದು ಭೂಮಿಕಾ ಅಂತ ಬರ್ಸಿದ್ದೀನಿ ನಾನು ಹಿಂದೆ. ಭೂಮಿಕಾ ಅಂತ ಬರೆಸ್ಲಿಲ್ಲ ಅಂದ್ರೂ ನಿಂದೆ ತಾಂಡವ ತಾಂಡೋಗ್ಬಿಡವ. ಬಾಯ್. ನನಗೆ ಯಾವ್ದ್ರ ಮೇಲೇನು ಆಸೆ ಏನಿಲ್ಲ. ಚಂದ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಸಾನು. 76ಕ್ಕೆ ಅವಾಗ ಏನೇನೇನೆಲ್ಲ ಬಂದ್ಬಿಡೋದಲ್ಲ. ಓಕೆ ಶಿವು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗೈಸ್, ಈ ಒಂದು ಬುಟ್ಟಿ ಒಳಗಡೆ ಅಕ್ಕಿ, ವಿಳೆದೆಲೆ, ಅಡಿಕೆ, ಆಮೇಲೆ ಕೌಡೆ, ಅಮ್ಮ ಇನ್ನೂ ಏನೇನೋ ಕೊಟ್ಟಿದ್ದಾರೆ. ಸೊ ದುಡ್ಡು, ಬಾಳೆಹಣ್ಣು ಇಷ್ಟು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ. ಈಗಲೇ ಸಪೋರ್ಟ್ ಮಾಡ್ಲಪ್ಪ, ಚೇತುಗೂ ಒಳ್ಳೇದಾಗ್ಲಪ್ಪ. ಈಗಲೇ ದೊಡ್ಡ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡ್ದಂಗೆ ಆಗಲಿ ಅಂತ ನಾನು ಬೇಡ್ಕೊತೀನಿ. ನಿಮಗೂ ಆಗಲಿ ಅಂತ ನಾನು ಬೇಡ್ಕೊತೀನಿ ಗೈಸ್. ಸೊ ಐ ಆಮ್ ಹ್ಯಾಪಿ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಒಂದು ದಿನದಲ್ಲಿ ಪರ್ಚೇಸ್ ಮಾಡ್ತೀವಿ, ಬಟ್ ಈ ದಿನ ಆ್ಯಕ್ಚುಲಿ ಮೇಯ್ನಾಗಿ ತೊಗೊಂಬರಬೇಕು. ಸೊ ಇಷ್ಟು ವರ್ಷ ಆಗಿರಲಿಲ್ಲ, ಇವತ್ತಾಯಿತು ಆ್ಯಂಡ್ ಐ ಆಮ್ ಹ್ಯಾಪಿ ಗೈಸ್. ಸೊ ಅಷ್ಟೆ, ನಮ್ಮ ಮನೇಲೂ ಎಲ್ಲರೂ ಖುಷಿಯಾಗಿದ್ದಾರೆ. ಕಣ್ಣಾಕ್ಬಿಡಿ. ಫ್ರೆಶಪ್ ಆಗಿ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಯಿತು. ಆ್ಯಂಡ್ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಆ್ಯಂಡ್ ತುಂಬ ಕಲಿತೆ. ಏನೇನಾಯಿತು ಅಂದರೆ ನೀವೇ ನೋಡಿದ್ದೀರಾ ಈ ಒಂದು ವ್ಲಾಗಲ್ಲಿ. ಎಲ್ಲ ಆದಷ್ಟು ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ದಿನ ಡೇ ಬೈ ಡೇ ಗೊತ್ತಾಗುತ್ತೆ ಯಾವ ಥರ ಅಪ್ಡೇಟ್ ಕೊಡಬೇಕು, ಏನು ಹೇಳಬೇಕು ಅನ್ನೋದು. ಸೊ ಒಂದೊಂದು ಸರಿ ಮರ್ತೇ ಹೋಗುತ್ತೆ ವೀಡಿಯೋ ಮಾಡಬೇಕು ಅನ್ನೋದು. ಇವಾಗ ಬೇರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ಈ ಒಂದು ಬುಕ್ನ ಓದ್ತಾ ಇದ್ದೀನಿ ಗೈಸ್, ಅಪ್ಪನೆಂದರೆ ಅಂತ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟಪಟ್ಟು ಓದ್ತಾ ಇರೋದು. ನಾನು ಓದೋ ಅಭ್ಯಾಸ ಇಲ್ಲ, ಕಡಿಮೆ ಅಂದರೆ ಇಲ್ಲವೇ ಇಲ್ಲ. ಚೇತು ಎಷ್ಟು ಸರಿ ಹೇಳಿದ್ರು ನನಗೆ ಇಲ್ಲ ಬೇಡ ಅಂತ ಅಂದ್ಕೊತಿದ್ದೆ. ಸೊ ಇವತ್ತು ಯಾಕೋ ಓದಬೇಕು ಅಂತ ಅನಿಸಿದೆ. ಆ್ಯಂಡ್ ಈ ಬುಕ್ಕು ಸ್ಪೆಷಲ್ ಪರ್ಸನ್ ಕೊಟ್ಟಿರೋದು. ಮುಂದೆ ಗೊತ್ತಾಗುತ್ತೆ ಇದು ಯಾರು ಕೊಟ್ಟರು ಅಂತ. ಆ್ಯಂಡ್ ಆ ಒಂದು ದಿನದಲ್ಲಿ ಏನೇನೋ ಆಯಿತು ಬಿಡಿ. ಸೊ ತುಂಬಾ ಕಲಿತೆ. ಈ ಬುಕ್ ಯಾವತ್ತು ಕೊಟ್ಟರೋ ಆ ಡೇ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಬಿಡಿ, ಈ ಒಂದು ಬುಕ್ನ ಎಷ್ಟಾಗುತ್ತೋ ಅಷ್ಟು ಓದ್ತೀನಿ, ಮಿಕ್ಕಿದ್ದನ್ನ ನಾಳೆ ಓದ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್. ಶುಭರಾತ್ರಿ.